ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಕ್ವಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಟ್ಪಟ, ಇದು ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ. ಸ್ವೀಟ್ ಕಾರ್ನ್ ಅಂತಾರೆ. ಈಗ ನೋಡಿರಿ, ಈಗ ಇದನ್ನು ಚೆನ್ನಾಗಿ ಸುಲ್ಕೊಳ್ರಿ. ಇವತ್ತೇನು ಶುಕ್ರವಾರದ, ಶ್ರಾವಣ ಮೊದಲೇ ಶುಕ್ರವಾರ, ಎಲ್ಲರೂ ಬ್ಯುಸಿ ಇರ್ಬೋದು. ಈ ಶ್ರಾವಣ ಅಂದ್ಕೊಳ್ಳ ಫುಲ್ಲು ತಿಂಗಳ ಮತ್ತು ಗಣಪತಿ ಎಲ್ಲರೂ ಬ್ಯುಸಿನೇ ಬ್ಯುಸಿ. ಅದಕ್ಕೋಸ್ಕರ ಮಕ್ಕಳಿಗೆ ಸ್ಕೂಲಿನಿಂದ ಬಂದ ತಕ್ಷಣ ಅದು ಮಾಡಿಕೊಡ್ಬೋದು. ಇದಕ್ಕೆ ಸ್ವೀಟ್ ಕಾರ್ನ್ ಅಂತಾರೆ. ಆಮೇಲೆ ಮರಾಠಿ ಒಳಗೆ ಕಣೀಸ್ ಅಂತಾರೆ ಅದಕ್ಕೆ. ಇದು ನೋಡಿರಿ, ಇದು ತುಂಬ ಇಷ್ಟ ಎಲ್ಲರಿಗೂ. ನಾವು ಚಿಕ್ಕಂದಿದ್ದಾಗ ತಿಂತಿದ್ವಿ, ಆದರೆ ಒಲೆ ಮೇಲೆ ಸುಟ್ಕೊಂಡು ತಿಂತಿದ್ವಿ ನಾವು, ಇಡ್ಲಿ ಒಲೆ ಮೇಲೆ. ಆಮೇಲೆ ಇಲ್ಲ ಅಂತಂದ್ರೆ ಅವರು ಗಾಡಿ ಮೇಲೆ ಬರ್ತಿದ್ರಲ್ಲ, ಹಿಂಗೆ ಬುಟ್ಟಿ ಹೊಡೆದು ಶೇಂಗಾದವ ಬರ್ತಿದ್ದ. ಬಿಸಿ ಬಿಸಿ ಶೇಂಗಾ ಹುರಿದು ಕೊಡ್ತಿದ್ದ ನಾವು ಅಲ್ಲೇ ನಿಂತಲ್ಲೇ. ಇದು ನೋಡಿರಿ, ಎಲ್ಲ ತೆಗೆದಿದ್ದೀನಿ. ಇದೇನು ಮುಂದಿನ ಹುಲ್ಲದಲ್ಲ, ಇದು ಔಷಧಿ ಉಪಯೋಗ ಅಂತ್ರಿ. ಇದು ಸಾಫ್ಟ್ ಇರ್ತದೆ ನೋಡ್ರಿ. ಇದಕ್ಕೆ ಕೇಸ್ ಅಂತಾರೆ, ಕೂದಲ. ಇದನ್ನು ಔಷಧಿ ಉಪಯೋಗ ಆಗ್ತದೆ ಇದಕ್ಕೆ. ಇದನ್ನು ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ತಿಳಿಸ್ತೀನಿ ಏನಂತ ಔಷಧ ಅಂತ. ಅದನ್ನು ಹೋಗಿ ಇಸ್ಕೊಂಡು ಬರ್ತಾರೆ ಹೊಲ ರೈತರು ಯಾರು ಇರ್ತಾರೆ ಅವ್ರ ಕಡೆಯಿಂದ. ಅಷ್ಟು ಔಷಧಿ ಉಪಯೋಗ ಇದೆ ಇದನ್ನು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಡೀಟೇಲ್ಸ್ ಮಾಡ್ತೇನಂತೆ. ಆಮೇಲೆ ಇದನ್ನು ತಿನ್ನುವಾಗ ಭಾಳ ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವು ಜನಕ್ಕೆ ತುಂಬ ಹೀಟ್ ಇರ್ತದೆ. ಅವರು ಏನಾಗ್ತದೆ, ಈ ಸೀಸನ್ ಅದಪ್ಪ ದಿನ ತಿನ್ಬಿಟ್ರೆ ಆಯ್ತು ಅಂತಂದ್ರೆ ಅದು ಉಪಯೋಗಿಲ್ಲ, ತಿನ್ನಬೇಡ್ರಿ. ಭಾಳ ಹೀಟ್ ಇದ್ದವರು ತಿಂದ್ರೆ ಅವ್ರಿಗೆ ತ್ರಾಸ ಆಗ್ತದೆ. ಮತ್ತು ಇದನ್ನು ಈಗ ನಾನೇನು ಗ್ಯಾಸ್ ಮೇಲೆ ಇಟ್ಟು ಸುಡೋದಿಲ್ಲ, ಬೇರೆ ಟೈಪೇ ಮಾಡೋಣ ಅಂತ. ನೋಡಿಕೊಡ್ರಿ, ಯಾವಾಗಲೂ ಸುಲಿಬೇಕಂತಂದ್ರೆ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕಾಗ್ತದೆ. ಹಿಂಗೆ ಇದು ನೋಡ್ರಿ, ಹಿಂಗೆ ಪರ ಹರಿದ್ಬಿಟ್ಟೆ ಪಾಪ. ಅದಕ್ಕೂ ತ್ರಾಸ ಆಗ್ತಿರ್ಬೇಕು ನಮ್ಗೆ. ಅದು ತಿನ್ನೋದು ಅಂದ್ಕೊಂಡು ನಾವು ಹರಿತೇವೆ. ಅದಕ್ಕೆ ಎಲ್ಲದ್ರದ್ದು ಒಂದೊಂದು ಎಹಸಾನ್ ಇರ್ತದಂತ. एहसान तेरा होगा मुझ पर, दिल चाहता है तुम्हें कहने दो मुझे, तुमसे मोहब्बत हो गई है मुझे, पलकों की छाँव में रहने दो, एहसान तेरा होगा मुझ पर, दिल चाहता है तो कहने दो मुझे, तुमसे मोहब्बत हो गई है मुझे, पलकों की छाँव में रहने दो, चाहे बना लो चाहे मिटा लो, मर भी गए तो देंगे दुआएं, मर भी गए तो देंगे दुआएं, उड़ उड़ के कहेगी ख्वाब मगर ये दर्द मोहब्बत सहने दो मुझे, तुमसे मोहब्बत हो गई है मुझे, पलकों की छाँव में रहने दो, एहसान तेरा होगा मुझ पर. ಈಗ ನೋಡ್ರಿ, ಇದಿಷ್ಟೆಲ್ಲ ತಗೊಂಡಿನಿ. ಇವೇನು ಮಾಡಿಬಿಡ್ತೀನಿ, ಒಮ್ಮೆ ಬಿಡಿಸಿಟ್ಕೊಂಡ್ಬಿಡ್ತೇನೆ ರೀ. ಈಗ ಸ್ವಲ್ಪ ನಿಮಗೆ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ದೊಡ್ಡದು ಅದು ಭಾಳ ಆಗ್ಬಿಡ್ತಾವೆ, ಮತ್ತು ಏನಾಗ್ತದೆ ಊಟ ಹೋಗಂಗಿಲ್ಲ. ಇದ್ರದ್ದು ಏನು ಮಾಡ್ತಾರೆ, ರೊಟ್ಟಿನೂ ಮಾಡ್ತಾರೆ ರೀ, ಭಾಳ ಚಲೋ ಇದು. ಇತ್ಲ ಕಡೆ ಪಂಜಾಬಿ ಮಂದಿ, ನಾನು ಮಾಡ್ತೀನಿ. ಅಂದರೆ ಈಗೀಗ ಎಲ್ಲ ಭಾಳ ಗೆಸ್ಟ್ ಬಂದ್ರೆ ಅದು ಚೆಂದ ಆಗ್ತದೆ. ಅದು ಒಬ್ಬೊಬ್ಬರು ಮಾಡ್ಕೊಂಡು ತಿಂದ್ರೆ ರುಚಿ ಆಗೋಂಗಿಲ್ಲ. ಇದು ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು.
ಭಾಳ ಅಂದ್ರೆ ಅದಕ್ಕೆ ತಾಕತ್ತಿರ್ತದೆ. ಇದಕ್ಕೆ ಏನಂತಾರೆ हीट ಇರ್ತದೆ, ಇದು तासीर, बहुत तासीर रहता है, इसको हीट रहता है ना, वो ज़्यादा नहीं खाना चाहिए, लिमिट लिमिट में खाना. ಆಮೇಲೆ ವಿಂಟರ್ ಸೀಸನ್ನೊಳಗೆ ಜಾಸ್ತಿ ತಿನ್ಬೇಕ್ರಿ ಇದು. ಈ ಕೆಮ್ಮಿಗಿಮ್ ಆಗಿರ್ತದಲ್ಲ ಅಂಥವ್ರಿಗೆಲ್ಲ ಕೊಡ್ಲಿಕ್ಕೆ ಚಲೋ. ಕಫ ಆಗ್ತದೆ, ನೆಗಡಿ ಆಗ್ತದೆ, ಸರ್ದಿ ಆಗ್ತದೆ ಹಗಲೆಲ್ಲ ಅವ್ರಿಗೆ ಚಲೋ. ಇದ್ರದ್ದು ರೊಟ್ಟಿ ಭಾಳ ಚಂದ ಆಗ್ತದೆ. ಇದನ್ನು ಮತ್ತು 1 ಕಿಲೋ ಒಣವು ತೊಗೊಂಬರ್ಬೇಕು. ಇವು ಒಣಗಿದ್ದು ಜೋಳ ಹೆಂಗೆ ತರ್ತೇವಲ್ಲ ಹಂಗೆ. ಆಮೇಲೆ ಅದನ್ನು ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು. ಗಿರಣಿಗೆ ಹಾಕ್ಸ್ಕೊಂಬಂದು ಇದಕ್ಕೆ ರೊಟ್ಟಿ ಮಾಡಿ ಅದನ್ನು ಜರಡಿ ಹಿಡ್ಕೋಬೇಕು ಹಿಟ್ಟು. ಅದಾದಮೇಲೆ ಏನು ಮಾಡಬೇಕು ನಿಮಗೆ ತೋರಿಸ್ತೇನೆ. ಅದು ಸಾಗ್ ಅಂತಾರೆ ಅದಕ್ಕೆ, ಸರ್ಸೋಕಿ ಸಾಗರ್ ಮಕ್ಕೆ ಕಿ ರೋಟಿ. ಇದು ಭಾಳ ಫೇಮಸ್ ರೀ ಅಲ್ಲೇ. ಒಂದು ದೊಡ್ಡ ಫಂಕ್ಷನ್ನೇ ಮಾಡ್ತಾರೆ. ಈಗ ನಾವು ಹೆಂಗೆ ಹೊಲಕ್ಕೆ ರೊಟ್ಟಿ ಕಟ್ಕೊಂಡು ಹೋಗ್ತೇವಲ್ಲ ಆ ಟೈಪ್ ಒಂದು ಪಂಜಾಬಿ ಮಂದಿ ಇದನ್ನು ತಿನ್ನೋದೊಂದು ಫಂಕ್ಷನ್ ಮಾಡ್ತಾರೆ ಅವ್ರು ಹಿಂಗೆ ಗೆಟ್ ಟುಗೆದರ್. ಆಜ್ ಕ್ಯಾ ಹೇ ಅಂದ್ರೆ ಮಕ್ಕೆ ಕಿ ರೋಟಿ ಸರ್ಸೋಕಿ ಸಾಗ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾರೆ. ಬೆಣ್ಣೆ ಹಂಗೆ ಏನೋ ಮುಟ್ಟಿಗೆ ಗಟ್ಟಲೆ ಬೆಣ್ಣೆ ಹಾಕ್ತಾರೆ ಅದಕ್ಕೆ. ಭಾಳ ರುಚಿ ಹತ್ತದ ರೀ ಅದು. ಈಗ ನೋಡಿರಿ ಇಷ್ಟು ತಕ್ಕೊಂಡಿನಿ. ಇದು ಹಿಂದಾಗ ತೆಗಿತೇನೆ. ನಿಮಗೆ ಮತ್ತು ಎಲ್ಲ ತಕ್ಕೋತ ಕೂತ್ರೆ ನಿಮಗೆ ಬೋರ್ ಆಗಿಬಿಡ್ತದೆ. ಎಲ್ಲ ನೋಡ್ಕೊತ ಕೊಡ್ಬೇಕಲ್ಲ ನೀವು, ಏನಪ್ಪ ಇವ್ರು ಬರೀ ತಕ್ಕೋತ ಕೂತ್ರಲ್ಲ ಅಂತ. ಜಿಂದಗಿ ಪ್ಯಾರ ಕಾ ಗೀತ್ ಹೈ, ಇಸೆ ಹರ್ ದಿಲ್ ಕೋ ಗಾನಾ ಪಡೇಗಾ, ಜಿಂದಗಿ ಗಮ್ ಕಾ ಸಾಗರ್ ಭೀ ಹೈ. ನೋಡ್ರಿ. ಆಮೇಲೆ ಗ್ಯಾಸು ಏನು ಮಾಡಬೇಕು, ಥಂಡಿ ದಿವಸದಾಗ ಯಾವಾಗಲೂ ರಾತ್ರಿ ಮಲ್ಕೋಬೇಕಂದ್ರೆ ಅದು ಏನಾಗ್ತದೆ, ಬೆಳಗ್ಗೆ ಮಾಯ್ಶ್ಚರ್ ಬಂದಿರ್ತದೆ ಇದಕ್ಕೆ ಒಲಿಗೆ. ಈಗ ನೋಡಿರಿ, ಈ ಒಲಿ ಇದಕ್ಕೆ ಬಟ್ಲಕ್ಕೆ ಮಾಯ್ಶ್ಚರ್ ಬಂದಿರ್ತದೆ. ಅದು ನೀವು ಲೈಟ್ರಲ್ಲಿ ಎಷ್ಟು ಬೇಕಾದ ಅಷ್ಟು ಹಚ್ಚಿರಿ, ಅದು ಹೊತ್ತೋಗಿಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ನಾ ಈಗ ಒಂದು ಸ್ವಲ್ಪ ಹಂಗೆ ತೋರಿಸ್ತೇನೆ ನಿಮ್ಗೆ. ಹಂಗೆ ಮಾಡ್ಕೋತ ಒಂದೊಂದು ಏನರ ಟಿಪ್ಸ್ ಹೇಳ್ತಿರ್ತೇನೆ ನಿಮ್ಗೆ. ಒಂದೊಂದು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಕೇಳ್ರಿ, ಅಂದ್ರೆ ನೀವು ಮಾಡ್ಲಿಕ್ಕೆ ಬರ್ತದೆ. ಒಂದು ಸಣ್ಣ 2 ರುಮಾಲು ಮಾಡ್ಬೇಕು. ಈಗ ಹೆಂಗೆ ನಾವು ಡ್ರೆಸ್ ಹಾಕೋತೇವಲ್ಲ ಹಂಗೆ ಅದಕ್ಕೂ ಒಂದು ಡ್ರೆಸ್ ಹಾಕಿ ಮಲಗಿಸ್ಬೇಕು. ಹಿಂಗೆ ಮಾಡಿ ಹಿಂಗೆ ಒತ್ತಿ ಇಡ್ಬೇಕದು ರುಮಾಲು. ಅಂದರೆ ಏನಾಗ್ತದೆ, ಬೆಳಗ್ಗೆ ಮಾಯ್ಶ್ಚರ್ ಬರೋಂಗಿಲ್ಲ ರೀ. ಇಲ್ಲಾಂದ್ರೆ ನೀವು ಸಿಲಿಂಡ್ರ್ ಎಷ್ಟು ಯೂಸ್ ಮಾಡಿದ್ರೂ ಅದು ಬರಬರ ಮುಗಿದ್ಬಿಡ್ತದೆ ಸಿಲಿಂಡ್ರ್. ಈಗ ನಾನು ಹೆಚ್ಚಾಗಿ ನೋಡಿರಿ ಲೈಟ್ರ್ ಏನು ಮಾಡ್ತೀನಿ, ಹತ್ತದ ಇಲ್ಲೋ ಯಾವ ಸೈಡ್ ಹತ್ತದ ನೋಡ್ಕೋತೇನೆ. ಒಂದು ವೇಳೆ ಏನು ಹತ್ತಲಿಲ್ಲ, ಅದು ಕರೆಕ್ಟಾಗಿ ಆಪ್ರೇಟ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ಹಿಂಗೆ ಉಬ್ಬಬೇಕು. ಈಗ ನೋಡಿರಿ, ಯಾವ ಲೈಟರ್ ಇದು ಬೇಕಾದಷ್ಟು ಇರಲಿ, ಅವು ಫ್ಯಾನ್ಸಿ ಇರಲಿ ಅಂಥವು ಇರಲಿ ನೋಡಿರಿ ಹತ್ತದ. ಇಲ್ಲಾಂದ್ರೆ ನಾನು ಹೆಚ್ಚಾಗಿ ಮಾಚಿಸೇ ಯೂಸ್ ಮಾಡ್ತೇನೆ. ಮಾಚಿಸ್ ಯೂಸ್ ಮಾಡಿದರೆ ಏನಾದ್ರೆ ಪಟ್ನ ಹತ್ತಿ ಬಿಡ್ತದೆ. ಆಮೇಲೆ ನಾವು ಯಾವಾಗಲೂ ಸ್ಟಾರ್ಟ್ ಮಾಡೋ ಮುಂದೆ ಏನು ಮಾಡ್ತೀವಿ, ಹಾಯಿ ಇಟ್ಕೊಂಡು ಲೈಟ್ರ್ ಯೂಸ್ ಮಾಡ್ತಿರ್ತೇವೆ. ಅದಕ್ಕೆ ಅದು ಎಷ್ಟು ಪಾಸ್ ಆಯ್ತು ಗೊತ್ತಾಗಂಗಿಲ್ಲ ಸಿಲಿಂಡ್ರ್ ಒಳಗಿನ ಗ್ಯಾಸ್ ಹೆಂಗೆ ಹೋತಂತ. ಯಾಕಂದ್ರೆ ತುಂಬಿ ಸಿಲಿಂಡ್ರ್ ಇತ್ತಂದ್ರೆ ಫಾಸ್ಟಾಗಿ ಬರ್ತದೆ ರೀ ಹೊರಗೆ ಗ್ಯಾಸ್. ಅದಕ್ಕೆ ಈಗ ನೋಡಿರಿ, ಇದಕ್ಕೆ ಒಂದು ಬೇಕಂದ್ರೆ ನೀವು ಆಯಿಲ್ ಹಾಕ್ಕೋಬೋದು, ಇಲ್ಲಾಂದ್ರೆ ತುಪ್ಪ ಹಾಕ್ಕೋಬೋದು, ಅಥವಾ ಬೆಣ್ಣೆ ಹಾಕ್ಕೊಳ್ಬೇಡ್ರಿ ಹೆಚ್ಚಾಗಿ. ಯಾಕಂದ್ರೆ ಬೆಣ್ಣೆ ಏನಾಗ್ತದೆ, ಮ್ಯಾಲೆ ಹಾಕ್ಕೊಳಿಕ್ಕೆ ಬರ್ತದೆ, ಬೆಣ್ಣೆ ಆಗಿಬಿಡ್ತದೆ. ಇನ್ನೊಬ್ರು ಚಟ ಅಂದು ಎಲ್ಲ ಕಡೆ ಸಿಡಿದು ಬಿಡ್ತದೆ ಅದು. ಬೆಣ್ಣೆ ಇದ್ರೂ ಹಾಕ್ಕೊಳಿಕ್ಕೆ ಹೋಗ್ಬೇಡ್ರಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳಿಕ್ಕೆ ಬರ್ತದೆ. ಈಗ ಸ್ವಲ್ಪ ಮಾಡಿ ತೋರಿಸ್ತೇನೆ ನಾನು. ಇವನು ಬೇಕಂದ್ರೆ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ಕೈಲೇ ಎಲ್ಲ ಮುಟ್ಟಿಬಿಟ್ಟಿರ್ತಾರೆ ಜನ. ಕೆಲವು ಮಂದಿ ಏನಾಗ್ತದೆ, ಮ್ಯಾಲಿನ ಸಿಪ್ಪಿ ಇದ್ದದ್ದು ತರ್ತೇವೆ, ಕೆಲವು ಮಂದಿ ಸಿಪ್ಪಿ ಇಲ್ಲದ್ದು ತರ್ತಾರೆ ಹಂಗೆ ಡೈರೆಕ್ಟ್. ಅದಕ್ಕೆ ಈಗ ಒಂದು ಸ್ವಲ್ಪ ನಾನು ನೀರಲ್ಲಿ ವಾಶ್ ಮಾಡ್ಕೋತೀನಿ ನೋಡ್ರಿ. ಯಾಕಂದರೆ ಎಲ್ಲ ಈಗ ಅಗ್ರಿಕಲ್ಚರ್ ಅಂದ್ರೆ ಒಂದು ಸ್ವಲ್ಪ ಕೆಮಿಕಲ್ ಎಲ್ಲ ಶುರುವಾಗಿರ್ತದೆ. ಮೊದಲಿನಂಗೆ ಏನು ಕೆಮಿಕಲ್ ಇಲ್ಲದ ಅಂದ್ರೆ ಸೇಂದ್ರಿಯ ಗೊಬ್ಬರ ಏನು ಅಂಥವೆಲ್ಲ ಇರೋದಿಲ್ಲ. ಈಗಿನ ಬೇಕಂದ್ರೆ ಇದ್ರಾಗ ಉಪ್ಪು ಹಾಕ್ಕೋಬೋದು. ಮನೆಯೊಳಗೆ ಸಣ್ಣ ಹುಡುಗರು ತಿಂತಿರ್ತಾರೆ, ಅಥವಾ ವಯಸ್ಸಾದವ್ರು ತಿಂತಿರ್ತಾರೆ,
ಅವರು ಔಷಧ ಗುಳಿಗೆ ಇರ್ತಾವೆ, ಅದಕ್ಕೋಸ್ಕರ ಅವ್ರಿಗೇನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕಿನೇ ತೊಳೆದ್ಬಿಡ್ಬೇಕು. ಅಂದರೆ ಕೆಮಿಕಲ್ ಅದು ಇತ್ತಂದ್ರೆ ನಿಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ನಾಗೂ ನೋಡಿರಿ ಎಲ್ಲಿ ಬೇಕಲ್ಲಿ ಒಗ್ದಿರ್ತಾರೆ, ರಸ್ತೆ ಮೇಲೆ ಸೈಡಿಗೆ ಕುತ್ಕೊಂಡು ಮಾರ್ತಿರ್ತಾರೆ ಅವ್ರು, ಖರೆ ಹಿಂದೆ ಒಗೆದ್ಬಿಟ್ಟಿರ್ತಾರೆ ಅದು ರೋಡ್ ಮೇಲಿನ. ಆಮೇಲೆ ಅವರು ಏನು ಮಾರೋ ಮುಂದೆ ಕ್ಲೀನ್ ಏನು ಇಟ್ಕೊಂಡಿರಂಗಿಲ್ಲ, ಕೈ ಏನು ತಲೆ ತುರಿಸ್ಕೊಂಡಿರ್ತಾರೆ, ಏನರ ಬೆವ್ರು ಒರೆಸ್ಕೊಂಡಿರ್ತಾರೆ. ಹೀಗಾಗಿ ಏನಾಗ್ಬಿಡ್ತದೆ, ಯಾರ ಮೇಲೂ ಏನು ಅಪವಾದ ಕೊಡೋಕ್ಕಿಂತ ನಮ್ಮಷ್ಟಕ್ಕೆ ನಾವು ಕಣ್ಣು ಮುಂದೆ ಸ್ವಚ್ಛ ತೊಳ್ಕೊಂಡು, ಬೇಕಂದ್ರೆ ಉಪ್ಪು ಹಾಕ್ಕೊಂಡು ತೊಳ್ಕೊಬೋದು. ಇದನ್ನು ಹಿಂಗೂ ತೊಗೊಬೋದು, ಇಲ್ಲಾಂದ್ರೆ ಇದು ಇರ್ತದಲ್ಲ ಜರಡಿ ಒಳಗೆ ಹಾಕಿಬಿಟ್ರೆ ತಾನ ನೀರು ಇಳಿತದೆ. ಮಾಡೋಕ್ಕಿಂತ ಮೊದಲು ನೀರು ತಕ್ಕೊಂಬಿಡ್ಬೇಕು, ಇವನ್ನ ಹಾಕಿ ನೀರಿಟ್ಟು. ಅಂದ್ರೆ ಏನಾಗ್ತದೆ, ಬಸಿತದೆ. ನಾ ಈಗ ಆನ್ ದಿ ಸ್ಪಾಟ್ ನಿಮಗೆ ತೋರಿಸ್ಲಿಕ್ಕತ್ತೇನೆ. ಈಗ 1 ತಾಸು ಮೊದಲು ಅದು ತೆಗೆದಿಟ್ಕೊಂಡ್ಬಿಟ್ರೆ ಎಲ್ಲ ನೀರು ಹೋಗ್ಬಿಟ್ಟಿರ್ತದೆ. ಬೇಕಂದ್ರೆ ಇನ್ನು ಒರೆಸ್ಕೋಬೋದು. ಟ್ರಾವೆಲಿಂಗ್ನಾಗೂ ತೊಗೊಂಡು ಹೋಗ್ಲಿಕ್ಕೆ ಚಂದ ಅದು, ಸ್ಕೂಲಿಗೆ ಡಬ್ಬಿಗೆ. ಆವಿವು ಬಿಸ್ಕಿಟು ಆವಿವು ಕಳ್ಸೋಕ್ಕಿಂತ ಬಿಸ್ಕಿಟು, ಶೇವು ಚೂಡ ಇವೆಲ್ಲ ಉಪಯೋಗ ಇಲ್ಲ. ಇಂಥವು ಏನಾರು ಕಳಿಸ್ಬೇಕು ಹುಡುಗರಿಗೆ. ಅಂದರೆ ಸ್ಯಾಟರ್ಡೇ ದಿವಸ ಹಾಫ್ ಡೇ ಇರ್ತದಲ್ಲ, ಅವಾಗ ಇದನ್ನ ಡಬ್ಬಿ ಕೊಟ್ಟು ಕಳಿಸಿದ್ರೆ ಬರ್ತದೆ. ಸ್ವಲ್ಪ ಈಗ ಬೆಳೆ ಬಟ್ಟೆ ಮೇಲೆ ಹಾಕ್ಕೋತೀನಿ. ಅಂದ್ರೆ ಏನಾಗ್ತದೆ, ಗ್ಯಾಸ್ ಬಚತ್ತೂ ಆಗ್ತದೆ, ಆಮೇಲೆ ಸಿಡಿಯೋದಿಲ್ಲ. ನೋಡಿರಿ ಇದಕ್ಕೆ ಅದದ. ಆಮೇಲೆ ನಾ ಯಾವಾಗಲೂ ಕಬ್ಬಿಣದ್ದು ಯಾಕೆ ತೊಗೊಂಡೇನು ಗೊತ್ತೇನು ರೀ ಇದನ್ನು. ಇದು ಹೇಗಂದ್ರೆ ನ್ಯಾಚುರಲಾಗೇ ತಿನ್ಬೇಕಿದು. ನೀವು ಕಾಪರ್ ಬಾಟಮ್ ತೊಗೊಂಡ್ರೂ ನಡೀತದೆ, ಅದರ ಸ್ಟೀಲಿಂದು ಅಥವಾ ಇನ್ನೊಂದೇನಂತಾರೆ ಅದು ಕೋಟಿಂಗಿನ ಪಾತ್ರೆ ಎಂದೂ ವಾಪರ್ಸಕ್ಕೆ ಹೋಗ್ಬೇಡ್ರಿ. ಕೋಟಿಂಗಿಂದು ಹಂಚು ತವಾ ರೊಟ್ಟಿಗೆ ಅಥವಾ ಚಪಾತಿಗೆ ದೋಸೆಗೆ ವಾಪರ್ಸ್ತಾರೆ ನೋಡಿರಿ, ನಾನ್ ಸ್ಟಿಕ್ ಅದು ಇದು ಅಂಥೇಳಿ ಅವೆಲ್ಲ ಯೂಸ್ ಮಾಡಬೇಡ್ರಿ. ಯಾಕಂದ್ರೆ ಅದ್ರೊಳಗೆ ಏನಿರ್ತದೆ, ಕೆಮಿಕಲ್ ಇರ್ತದೆ. ಕೋಟ್ ಮಾಡಿರ್ತಾರಲ್ಲ ಅದೆಲ್ಲ ಕೆಮಿಕಲ್ನಿಂದನೇ ಮಾಡಿರ್ತಾರೆ. ಅದೇನಾಗ್ಬಿಡ್ತದೆ, ನಾವು ನಮ್ಮ ಮನೆಯೊಳಗೆ ಎಲ್ಲ ಹೈಫೈ ಮತ್ತು ನಾವು ಕೋಟಿಂಗದ್ದು ಭಾಂಡಿ ವಾಪರಿಸ್ತೀವಿ ಅಂತೆಲ್ಲ ಹೇಳ್ತಾರೆ. ಅದನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಏನಾಗ್ತದೆ, ಬರೀ ಶೋ TV ಆ್ಯಡ್ ಸಲುವಾಗಿ ಅಷ್ಟೇ ಅವು. ಈಗ ಸ್ಟಾರ್ಸ್ ಮನೆಯೊಳಗೆ ಏನು ಹಂಗೆ ಯೂಸ್ ಮಾಡ್ತಾರಂತ ನಿಮಗೆ ತೋರಿಸೋಂಗಿಲ್ಲ. ಅದರ ಅಡ್ವರ್ಟೈಸಿಗೆ ಅಷ್ಟೇ ಬಂದಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನಾಗ್ತದೆ, ಕೋಟಿಗಟ್ಟಲೆ ರೊಕ್ಕ ಕೊಟ್ಟಿರ್ತಾರೆ, ಅವ್ರು ಆ್ಯಡ್ ಮಾಡಿ ಹೋಗ್ತಾರೆ. ಅಡ್ವರ್ಟೈಸಿಗೆ ಅವರಿಗೆ ದುಡ್ಡು ಇರ್ತದೆ. ಅವ್ರ ಮನೆಯೊಳಗೆಲ್ಲ ತಮ್ಮನ್ನೆಲ್ಲ ಇದ್ರೊಳಗೆ ಮಾಡಿದ್ರೆ ಏನಾಗ್ತದೆ, ಅಯನ್ ಸಿಗ್ತದೆ ರೀ ನಿಮಗೆ ಮಕ್ಕಳಿಗೆಲ್ಲ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ, ಸ್ವಲ್ಪ ಹಾಕ್ಕೋಬೇಕು. ಇದಕ್ಕೆ ಭಾಳ ಇಡಂಗಿಲ್ಲ. ಎಣ್ಣೆ ಆಯ್ತು ತುಪ್ಪ ಆಯ್ತು ಅಗದಿ ಸ್ವಲ್ಪ ಹಾಕ್ಕೋಬೇಕು. ಅದೇ ನಾ ಕಾಣಿಸ್ತದೆ ನೋಡಿರಿ ಇಷ್ಟ. ನಾ ಡೈರೆಕ್ಟ್ ಕ್ಯಾನ್ನಿಗಿಂದನೇ ಯೂಸ್ ಮಾಡ್ತೀನಿ. ಅವೆಲ್ಲ ಇದು ಇಷ್ಟಿಷ್ಟ ಬಾಟಲ್ ಅದನ್ನು ನನಗೆ ದಿನ ತಕ್ಕೋದು ಕೊಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಟೈಮ್ ಇರೋದಿಲ್ಲಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ, ಕ್ಯಾನ್ಲಿಂದ ಡೈರೆಕ್ಟ್ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಕೆಲವು ಮಂದಿ ಇಷ್ಟ ಬಾಟಲ್ನ ಹಾಕೋ, ಅದಕ್ಕೊಂದು ಮುಂದೆ ಹಿಂಗೆ ಇದು ಇರ್ತದೆ ಸಣ್ಣದು ಹೋಲು. ಈಗ ನೋಡ್ರಿ ಇದು ಹಾಕ್ಕೋತೀನಿ. ಸ್ವಲ್ಪ ನೀರದಲ್ಲ ಅದಕ್ಕೆ ಹೆಚ್ಚಾಗಿ ಕಬ್ಬಿಣದ್ರೊಳಗೆ ಮಾಡಿಕೊಡ್ರಿ, ಟೇಸ್ಟ್ ಬರ್ತದೆ ಚಂದ, ಭಾಳ ಚಂದ ಬರ್ತದೆ ಟೇಸ್ಟ್ ಅದು ಕಬ್ಬಿಣದಾಗ ಮಾಡಿದರೆ. ಒಮ್ಮೆ ಇದು ಕಾಯಿ ತಪ್ಪ ಅಂದರೆ ಬಿಟ್ಟು ಸಣ್ಣಗೆ ಇಟ್ಕೊಂಡ್ಬಿಡ್ರಿ. ಅಂದರೆ ಚೆಂದಾಗಿ ಅವು ಗೋಲ್ಡನ್ ಕಲರ್ ಬರಬೇಕು, ರೆಡಿಶ್ ಆಗಿ. ಭಾಳ ಜೋರನ್ನು ಇಟ್ಕೋಬೇಡ್ರಿ, ಹೊಚ್ಚಿ ಬಿಡ್ತಾವೆ. ಮತ್ತು
ಎಲ್ಲ ಸೀಸನ್ನೊಳಗೆ ಎಲ್ಲ ಟೈಪದ್ದು ತಿನ್ಬೇಕು ನೋಡಿರಿ. ಫ್ರೂಟ್ಸ್ ಸೀಸನ್ನೊಳಗೆ ಎಲ್ಲ ಫ್ರೂಟ್ಸ್ ತಿನ್ನಬೇಕು. ಪೈನಾಪಲ್ ಬರ್ತಾವೆ, ಅವು ತಿನ್ನಬೇಕು. ಆ್ಯಪಲ್ ಸೀಸನ್ ಆ್ಯಪಲ್ ತಿನ್ನಬೇಕು. ಮತ್ತು ಈಗೇನು ಸ್ವೀಟ್ ಕಾರ್ನ್ ಬರ್ತಾವೆ, ಗೊಂಜಾಳ. ನಾವೆಲ್ಲ ಕಟ್ಗೆ ಒಲೆ ಒಳಗೆ ಒಗೆದು ಬಿಡ್ತಿದ್ರು ನಮ್ಮಲ್ಲಿ ಮಾಡಿಕೊಡ್ತೇವೆ ಅಂತಂದು, ಅಥವಾ ಇಡ್ಲಿ ಒಲೆ ಒಳಗೆ. ನೋಡಿರಿ, ಕಬ್ಬಿಣದಾಗ ಮಾಡಿ ತಿಂದ್ರೆ ಚಲೋ ಅಂತ ಹೆಲ್ತಿಗೆ. ಆಯನ್ ಇರ್ತದದು, ಅದಕ್ಕೆ ಕಬ್ಬಿಣದಾಗ ಮಾಡ್ಕೊಂತೀವಿ. ನೀವು ಕಾಪರ್ ಬಾಟಮು ಅವು ಇವು ಕೋಟಿಂಗ್ ಸಾಮಾನು ಒಂದು ವಾಪಸ್ಸಕ್ಕೆ ಹೋಗ್ಬೇಡ್ರಿ. ಇದ್ದಿದ್ರೆ ಎಲ್ಲ ಅವ್ನು ಒಯ್ದು ಬಾಂಡೆ ಅವ್ನು ನಮ್ಗೆ ಕೊಟ್ಟು ಬಂದುಬಿಟ್ರಿ, ಇವ್ನು ತೊಗೋಪ್ಪ ಮತ್ತು ಬೇರೆ ಯಾವಾರ ನಮಗೆ ಬಾಂಡೆ ಕೊಡ್ರಿ ಅಂತ ಹೇಳಿ ಮ್ಯಾಲೆ ಒಂದು ಸ್ವಲ್ಪ ದುಡ್ಡು ಹಾಕಿ ಬೇರೆ ಏನಾರ ಹಿತ್ತಾಳಿ ತಾಮ್ರ ಅಂಥವೆಲ್ಲ ಯೂಸ್ ಮಾಡಿರಿ. ಈಗ ಮತ್ತೇನಾಗ್ತದೆ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಟೈಪ್ ಮತ್ತೆಲ್ಲ ಹಳೆ ಟೈಪ್ ಬರೋದು ಹಳ್ಳಿಗೆ. ಪ್ಲಾಸ್ಟಿಕ್ಕಿನ ವಾಪರಿಸೋದು, ಪ್ಲಾಸ್ಟಿಕ್ಕಿನ ನೀರು, ಪ್ಲಾಸ್ಟಿಕ್ಕಿನ ಬಾಟ್ಲಿ ಒಳಗೆ ನೀರು ಕುಡಿಯೋದು. ಇನ್ನು ಎಮರ್ಜೆನ್ಸಿ ಅಡ್ಡಿ ಇಲ್ಲ, ಬಿಸ್ಲರಿ ಅದು ತೊಗೊಳಬೇಕಾಗ್ತದೆ. ಬಸ್ನೊಳಗೆ ಟ್ರಾವೆಲಿಂಗ್ ಮಾಡ್ತಿರ್ತೀವಿ, ಅವನೇನು ನಡೀತದೆ. ಆದರೆ ಹೆಚ್ಚಾಗಿ ಮನೆಯೊಳಗೂ ಕೆಲವು ಮಂದಿ ಊಟಕ್ಕೆ ಬಾಟ್ಲಿನ ಇಟ್ಕೊಂಡು ಕೂತಿರ್ತಾರೆ, ನೀರಿನ ಬಾಟಲ್. ಅದು ಹಂಗೆ ಇಟ್ಕೋಬೇಡ್ರಿ. ಸ್ವಲ್ಪ ಜಾಸ್ತಿ ಗ್ಯಾಸ್ ತೊಗೋತೀನಿ ನೋಡಿರಿ, ಹೈ ಮಾಡ್ತೀನಿ. ಇವನ್ನ ಕುಕ್ಕರ್ನಾಗೂ ಹಾಕಿ ಬಾಯ್ಲ್ ಮಾಡ್ತಾರೆ, ಅಥವಾ ಡೈರೆಕ್ಟ್ ಅದನ್ನು ಹಿಂಗಿರ್ತದಲ್ಲ ಇದು ಗೊಂಜಾಳ, ಇದನ್ನು ಕುಕ್ಕರ್ನಾಗ ಹಾಕಿ ಸಿಟಿ ಹೊಡಿಸ್ತಾರೆ. ಆದರೆ ನನಗೆ ಅದೇನು ಲೈಕ್ ಆಗೋದಿಲ್ಲ ಅಂತ ನಾನು ಹಿಂಗೆ ಹೊಡಿತೀನಿ. ಆದ್ರೆ ಇದಕ್ಕೆ ಹಿಂಗೆ ಉಪ್ಪು ಹಾಕಿ ಎಲ್ಲ ಮಾಡಿದ್ಕೊಂಡು ನಾವು ಬೇಗ ತೆಗಿಬೇಕಾಗ್ತದೆ. ಕೆಲವು ಮಂದಿ ಬೇಕಂದ್ರೆ ಈಗ ಎಣ್ಣೆ ಒಳಗೆ ಹಾಕ್ಕೊಂಡೆಲ್ಲ ಅದ್ರೊಳಗೆ ಜೀರಿಗೆನೂ ಹಾಕ್ಕೋಬೋದು ಮ್ಯಾಲೆ. ಅಂದ್ರೆ ಎಣ್ಣೆ ಹಾಕೋತ್ತಿಗೆ ಜೀರಿಗೆ ಹಾಕಿ ಹಿಂಗೆ ಹಾಕಿ ಡೈರೆಕ್ಟು ಹಿಂಗೆ ಹಾಕ್ಕೋಬೋದು ಎಣ್ಣೆ ಒಳಗೆ, ಅಥವಾ ನಡುವೂ ಹಾಕ್ಬೋದು. ಈಗ ನಾನು ನಡುವೆ ಹಾಕ್ತೇನೆ ನೋಡಿರಿ, ಸ್ವಲ್ಪ ಹಿಂಗೆ ತೊಗೊಂಡೀನಿ. ಅದು ಎಷ್ಟು ಕ್ವಾಂಟಿಟಿ ಇರ್ತದೆ ಗೊಂಜಾಳದ್ದು ಅದನ್ನು ನೋಡಿ ಹಾಕ್ರಿ ನೀವು. कोई भी चीज़ ना ज़्यादा नहीं अच्छा नहीं लगता, लिमिट में चाहिए. अमृत भी विष बनता है अंतरला. एव्री टाइम अದೇ ಹೇಳ್ತಿರ್ತೀನಿ. ಕೆಲವು ಮಂದಿಗೆ ಏನಾಗ್ತದೆ ಗೊತ್ತೇನ್ರಿ, ಸೇರ್ತಪ್ಪ ಅಂದ್ರೆ ದಿನ ಉಪ್ಪಿನಕಾಯಿ ತಿನ್ನೋದು, ಮುಂಜಾನೆ ತಿನ್ನೋದು, ಸಂಜೆಗೂ ತಿನ್ನೋದು. ಅದು ಹೆಚ್ಚಾಗಿ ರಾತ್ರಿ ಹೊತ್ತಿನಾಗ ವಯಸ್ಸಾದವ್ರಂತರೂ ಹುಳಿ ತಿನ್ನಬೇಡ್ದು, ಆತ್ಮದು ಬೇಗ ಆಗ್ಬಿಡ್ತದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸಣ್ಣ ಇಡಬೇಕು, ಆಮೇಲೆ ದೊಡ್ಡದಿಡ್ಬೇಕು. ಇಲ್ಲಾಂದ್ರೆ ಅವು ಏನಾಗ್ತವೆ ರೀ, ಉಬ್ಬಿ ಪಟ 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 ಹೊರಗೆ ಬರ್ಲಿಕ್ಕೆ ಹತ್ಬಿಡ್ತಾವೆ, ಸಿಡಿತಾವೆ. ಅದಕ್ಕೆ ಒಂದು ಸ್ವಲ್ಪ ಅವನ್ನ ಸಣ್ಣಗಿಟ್ಟನ ಮಾಡಬೇಕು. ಈಗ ನೋಡಿರಿ, ಇದು ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಉಪ್ಪು ಹಾಕ್ತೇನೆ ನೋಡಿರಿ. ಉಪ್ಪು ಟೇಸ್ಟಿಗೆ ನಿಮಗೆ ಹೆಂಗೆ ಬೇಕು ಹಂಗಂತ ಹಾಕಿರಿ. ಜಾಸ್ತಿ ಉಪ್ಪನ್ನು ತಿನ್ನಬೇಡ್ರಿ, ಎಲ್ಲ ಬಿ ಪಿ ಪ್ರಾಬ್ಲಮ್ ಆಗ್ತಾವೆ. ನಾನು ನಡು ಏನರ ಹಂಗೆ ಹೇಳ್ತಿರ್ತೀನಿ, ನಿಮಗೆ ಫಾಲೋ ಮಾಡೋದಿದ್ರೆ ಮಾಡ್ಬೋದು. ಯಾಕಂದ್ರೆ ಕೆಲವು ಮಂದಿಗೆ ಅವೆಲ್ಲ ಪ್ರಿಕಾಷನ್ ತೊಗೊಳೋದು ಅದು ಅಂದ್ರೆ ಸೇರೋಂಗಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ, ಇಲ್ಲಾಂದ್ರೆ ಭಾಳ ಉಪ್ಪು ಹಾಕಿದ್ರೆ ನಡೆಯಂಗಿಲ್ಲ. ಇದಕ್ಕೆ ಉಪ್ಪು ಜಾಸ್ತಿ ಹತ್ತೋಂಗಿಲ್ಲ. ಹೌದು, ಈ ಕಬ್ಬಿಣದೊಳಗೆ ಹುರಿದಿದ್ದಕ್ಕೆ ಅದ್ರದ್ದು ಇದನ್ನ ಇರ್ತದಲ್ಲ, ಕಲರ್ ಎಷ್ಟು ಚಂದ ಬಂದದ ನೋಡ್ರಿ. ಅದಕ್ಕೆ ಮ್ಯಾಲೆ ಒಂದೊಂದಕ್ಕೂ ಒಂದು ಹಿಂಗೆ ರಿಂಕಲ್ಸ್ ಬಂದಾವೆ. ಈ ರಿಂಕಲ್ಸದ್ದೇನು ಅಂದ್ರೆ ಇದು ಇರ್ತದಲ್ಲ ಹುರಿದಿದ್ದು, ಅದ್ರದ್ದು ಟೇಸ್ಟೇ ಬೇರೆ ಇರ್ತದೆ ರೀ. ಅಂದ್ರೆ ಇಡ್ಲಿ ಒಲೆ ಮೇಲೆ ಹುರಿದಿರ್ತೇವಲ್ಲ ಆ ಟೈಪ್.
ಅಂದರೆ ಕುಸ್ಕುಸಿ ತಂತಾರಲ್ಲ ಹಂಗಾಗ್ತದದು. ಈಗಿದು ಖಾರ ಪುಡಿ, ಇದು ಬ್ಯಾಡಗಿ ಖಾರ ಪುಡಿ ಮನೆಯೊಳಗೆ ಮಾಡಿದ್ದದ. ಸ್ವಲ್ಪ ಹಾಕ್ತೇನೆ ನಾನು. ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಪಾವ್ ಭಾಜಿ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ನನಗೆ ಇವತ್ತು ಮಸಾಲ ಗಿಸಾಲ ಹಾಕ್ಕೊಳ್ಳೋದಿಲ್ಲ, ಹಂಗೆ ತಿನ್ನೋದು ನಮ್ಮ ಮನ್ಯಾಗ, ಅದಕ್ಕೆ ನಾ ಹಾಕಿಲ್ಲ. ಇಲ್ಲಾಂದರೆ ಬೇಕಂದ್ರೆ ಮ್ಯಾಲಿಂದನೇ ಹಾಕ್ಕೊಳ್ಳಿಕ್ಕೂ ಬರ್ತದೆ. ಆದರೆ ಇದ್ರೊಳಗೆ ಹಾಕಿದ್ರೆ ಏನಾಗ್ತದೆ, ಒಂದು ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಚಲೋ ಆಗ್ತದೆ. ಮಸಾಲೆ ಹಾಕಿದರೆ ಸ್ವಲ್ಪ ಹಾಕಬೇಕು. ಕೊತ್ತಂಬರಿ, ಟೊಮೆಟೊ, ಆಮೇಲೆ ನಾ ಈಗೇನು ಮಾಡ್ತೀನಿ, ಇದ್ರ ಮೇಲೆ ಲಿಂಬೆಹಣ್ಣು ಹಾಕ್ತೀನಿ ರೀ ಒಂದು ಸ್ವಲ್ಪ. ಆಮೇಲೆ ಯಾವಾಗಲೂ ಕಬ್ಬಣದ ಬುಟ್ಟಿ ಒಳಗೆ ಏನು ಮಾಡಬೇಕು, ಹುರಿದ ತಕ್ಷಣ ಬೇಗ ತೆಗೆದು ಬಿಡ್ಬೇಕು. ಯಾಕಂದ್ರೆ ಉಪ್ಪು ಹಾಕಿರ್ತೇವಲ್ಲ, ಅದು ನೀರು ಬಿಡ್ತದೆ. ಆಮೇಲೆ ಅದೆಲ್ಲ ಜಂಗ್ ಹಿಡ್ದಂಗಾಗಿ ಪಾಯಿಂಟ್ ಶುರು ಆಗ್ಬಿಡ್ತದೆ. ಅದಕ್ಕೆ ಅದನ್ನು ಬೇಗ ತೆಗೆದು ಬಿಡಬೇಕು. ಈಗ ಇಷ್ಟ ಲಿಂಬೆಹಣ್ಣು ತೊಗೊಂಡಿನಿ ನೋಡಿರಿ, ಇಷ್ಟಕ್ಕಿಷ್ಟು ಲಿಂಬೆಹಣ್ಣು ಸಾಕಾಗ್ತದೆ. ಹೌದಾ, ಇದೆಷ್ಟದು ನೋಡಿರಿ, ಭಾಳ ಇಲ್ಲ ಇದು. ಒಂದು 2-3 ಮಂದಿ ತಿನ್ಬೋದು ಅಷ್ಟ, ಚಟ್ಟದ ಪುರ್ತೇಕಂತ. ಪ್ಲೇಟ್ ತುಂಬನೂ ನಾಷ್ಟ ಅಂತ ತಿನ್ಬೋದು, ಬೆಳಗ್ಗೆ ಅಥವಾ ಸಾಯಂಕಾಲ. ಈಗ ನೋಡಿರಿ, ಇದಕ್ಕೆ ಲಿಂಬೆಹಣ್ಣು ಹಾಕ್ತೀನಿ. ಲಿಂಬೆಹಣ್ಣು, ಕೊತ್ತಂಬರಿ, ನಾವು ಒಂದು ಸ್ವಲ್ಪ ಹೆಚ್ಚು ಕೊತ್ತಂಬರಿ ತಿನ್ನೋದೇ ಇಲ್ಲ, ಅದಕ್ಕೆ ಲಿಂಬೆಹಣ್ಣು, ಕೊತ್ತಂಬರಿ. ಆಮೇಲೆ ರಾತ್ರಿ ಹೊತ್ತಿನಾಗಂತೂ ಲಿಂಬೆಹಣ್ಣು ಕಡಿಮೆನ ತಿನ್ನಿರಿ. ಲಿಂಬೆಹಣ್ಣು, ಉಪ್ಪಿನಕಾಯಿ, ಹುಳಿವು. ಕೆಲವು ಮಂದಿ ಜಗ್ಗಿ ಹುಳಿ ಇರ್ತಾವೆ, ಮಜ್ಜಿಗೆ, ಮೊಸರು, ಎದಕ್ಕೆ ಒಗ್ಯೋದು ಬಿಡು ಅಂಥೇಳಿ ಅದನ್ನ ತಿಂತಾರೆ. ಅಥವಾ ಅದನ್ನು ಏನಂತಾರೆ, ಅದು ಕಡಿನೂ ಮಾಡೋಂಗಿಲ್ಲ. ಅಂದರೆ ಪೊಳದೆ ಸೌತೆಕಾಯ್ದು ಹಾಕಿ, ಆ ಸೌತೆಕಾಯಿ ಹಾಕಿ ಪೊಳದೆ ಮಾಡೋ ಅಂತೂ ಅದು ಇದು ಇರೋದಿಲ್ಲ, ಏನು ಅದಕ್ಕೆ ಲೈಕಿ ಇರೋದಿಲ್ಲ. ಅದು ಅಷ್ಟು ಹುಳಿ ಜೊಟ್ಟು ಆಗಿರ್ತದೆ. ಒಗಿಬೇಕಲ್ಲ ಅನ್ನೋ ಸಂಕಟಕ್ಕೆ ತಿಂತಾರೆ ಖರೆ, ಆದರೆ ಅದ್ರ ಸೈಡ್ ಎಫೆಕ್ಟ್ ಎಷ್ಟದ, ಎಷ್ಟು 20 ರೂಪಾಯಿದು ಮೊಸರು ಇದ್ರೆ ಅದ್ರದ್ದು 2000 ರೂಪಾಯಿದ್ದು ನುಕ್ಸಾನ ಅದ ನಮಗೆ. ಯಾಕಂತಂದ್ರೆ ಅದು ಬೋನೆಲ್ಲ, ಹಡ್ಡಿ ಎಲ್ಲ ಪ್ರಾಬ್ಲಮ್ ಶುರು ಆಗ್ಬಿಡ್ತಾವೆ. ಅದರಲ್ಲಿ ಎಲ್ಲ ಟಿಸುಳಾಗ್ಲಿಕತ್ಬಿಡ್ತಾವೆ, ಬೆಂಡಾಗಿ. ಈಗ ನೋಡಿರಿ, ಉಪ್ಪು ಹಾಕೇನಿ ನೋಡಿ, ರೆಡಿ ಆಯ್ತು. ಇದಕ್ಕೆ ನಾನು ಮಸಾಲದು ಹಾಕಿಲ್ಲ. ಬೇಕಂದ್ರೆ ನೀವು ಮಸಾಲ ಹಾಕ್ಕೊಡ್ರಿ, ಚಾಟ್ ಮಸಾಲ, ಪಾವ್ ಭಾಜಿ ಮಸಾಲ, ಅಥವಾ ಮನೆಯೊಳಗೆ ಯಾವ್ದು ಇದ್ದದ್ದು ಮಸಾಲ ಇರ್ತದಲ್ಲ ಅದನ್ನ ಹಾಕಿ ನೋಡಿರಿ. ನಿಮ್ಗೆ ಯಾವ್ದು ಸೇರ್ತದೆ ಹಾಕಿ ನೋಡಿರಿ, ಸ್ವಲ್ಪ ಹಾಕಿ ನೋಡಿರಿ ಟ್ರಯಲ್ ಮಾಡುವಾಗ. ಹೌದಾ, ನೋಡಿರಿ, ತಿನ್ನೋಣ ಬರ್ರಿ. ನೀವು ಮಾಡಿ ನನಗೆ ಹೆಂಗಾಗಿತ್ತು, ಟೇಸ್ಟ್ ಹೆಂಗಾಗಿದೆ ಅಂತ ತಿಳಿಸ್ರಿ. ಇದ್ರದ್ದು ನೆಕ್ಸ್ಟ್ ಉಪ್ಪಿಟ್ಟು ಮಾಡ್ತಾರೆ, ಇದ್ರದ್ದು ಅದನ್ನು ತೋರಿಸ್ತೇನೆ. ಅಂದರೆ ಉಳ್ಳಾಗಡ್ಡಿ ಹಾಕಿ ಇದನ್ನು ಬೇರೆ ಟೈಪ್ ಉಪ್ಪಿಟ್ಟು ಮಾಡ್ತೇವೆ ನಾವು. ಆದರೆ ಅದು ಪ್ಲೇಟ್ನಾಗ ಹಾಕಿಕೊಟ್ರೆ ನಿಮಗೆ ಉಪ್ಪಿಟ್ಟಂತ ಕಾಣೋಂಗಿಲ್ಲ, ಎದುರಲ್ಲಿ ಮಾಡಿವಂತ ಗೊತ್ತಾಗೋಂಗಿಲ್ಲ, ಹಂಗಿರ್ತದೆ ಅದು. ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿ ಆಗೋಣ. ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಏನಂತ.